ಸಮಸ್ತ ಹವ್ಯಕ ಬಂಧು ಭಗಿನಿಯರಿಗೆ ನನ್ನ ಅನಂತ ವಂದನೆಗಳು. ಇವತ್ತು ನಾನು ಹವ್ಯಕದ ಬಗ್ಗೆ ಹೇಳ್ತಾ ಇರೋ ವಿಚಾರದಲ್ಲಿ ಹೈಗುಂದ ಮತ್ತು ಹೈಗುಂದದ ಹೆಸರು ಹೇಗೆ ಬಂತು ಅಂತ ಹೇಳ್ತಾ ಇದ್ದೆ. ಮತ್ತು ಅಹಿಚ್ಛತ್ರವೂ ಕೂಡ ಹವ್ಯಕರಿಗೆ ಸಂಬಂಧಪಟ್ಟದ್ರಿಂದ ಅದನ್ನು ಸ್ವಲ್ಪ ಮುಂದುವರಿಸಿ ಹೇಳ್ತೀವಿ. ಆಮೇಲೆ ಬನವಾಸಿ, ಅಹಿಚ್ಛತ್ರ ಮತ್ತು ಈ ಹೈಗುಂದ ಈ ಮೂರೂ ಕೂಡ ಹವ್ಯಕರಿಗೆ ಸಂಬಂಧಪಟ್ಟದ್ರಿಂದ ಇದು ನಂತರದಲ್ಲಿ ಮುಂದುವರಿಸುತ್ತೆ. ಇವತ್ತಿನ ಮಟ್ಟಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲು ನಾನು ಇಷ್ಟಪಡ್ತೆ. ಹೈಗುಂದ ಅಂದರೆ ಹಯ ಮತ್ತು ಗುಂದ ಅಂತ ಕರೀತಾರೆ. ಹಿಂದೆ ಪ್ರಾಕೃತಿಕವಾಗಿ ಆಗಿದ್ದಂಥ ಈ ಹಯಗುಂದ ನಂತರ ಮಯೂರವರ್ಮ ಕಾಲದಲ್ಲಿ ಅದು ಹೈಗುಂದ ಅಂತ ಆಯಿತು. ಹಯಗುಂದ ಅಂದರೆ ಪಶು, ಕುಂದ ಅಂದರೆ ಬೆಟ್ಟದ ತಪ್ಪಲು ಇರುವಂಥ ಸ್ಥಳ. ಹವ್ಯಕರು ಬ್ರಾಹ್ಮಣರಿಗೆ ಸಾಕಷ್ಟು ದನಕರುಗಳು ಗೋವಿತ್ತು, ಸಮೃದ್ಧಿಯಾದಂಥ ಮೇವು ಬೇಕಾಗಿರೋಂಥ ಸ್ಥಳ ಅವಶ್ಯಕತೆ ಇತ್ತು. ಅದಕ್ಕೆ ಭದ್ರತೆ, ರಕ್ಷಣೆ ಮತ್ತು ಹವ್ಯಕ ಬ್ರಾಹ್ಮಣರ ಸಂರಕ್ಷಣೆ ಇದರ ಅಗತ್ಯ ಇದ್ದರಿಂದ ಆ ಕಡೆ ತಮ್ಮ ಶತ್ರುಗಳಿಂದ ಕಾಪಾಡಿಕೊಳ್ಳೋದಕ್ಕಾಗಿ ಅವರು ಮಯೂರವರ್ಮನ ಸಹಾಯಕ್ಕೆ ಕೋರಿ ಹೈಗುಂದಕ್ಕೆ ಬಂದಂಥದ್ದು. ಆದರೆ ಹೈಗುಂದ ಅವರ ಮೂಲ ಸ್ಥಾನ ಆಗಿರೋದಿಲ್ಲದು. ಹೈಗುಂದಕ್ಕಿಂತ ಮೂಲ ಸ್ಥಾನ ಅಹಿಚ್ಛತ್ರವೇ ಆಗಿತ್ತು. ಆದರೆ ದುರದೃಷ್ಟವಶಾತ್ ನಮ್ಮ ಬ್ರಾಹ್ಮಣ್ಯದ ಅಥವಾ ಹವ್ಯಕರ ಉಳಿವಿಗೋಸ್ಕರ ಅವರು ತಮ್ಮ ಸಂಸ್ಕೃತಿ, ಸಂಸ್ಕಾರ ಇವುಗಳನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ, ತಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಅನಿವಾರ್ಯತೆಯಿಂದ ಅವರು ಬನವಾಸಿಗೆ ಮತ್ತು ಹೈಗುಂದಕ್ಕೆ ಬಂದಿದ್ದ. ಹೈಗುಂದ ಪ್ರಾಕೃತಿಕವಾಗಿ ಸುಂದರವಾದಂಥ, ಪ್ರಸನ್ನವಾದಂಥ, ಒಳ್ಳೆ ಇದರಲ್ಲಿರುವಂಥ ಸಕಲ ಪ್ರಾಕೃತಿಕ ಸಮೃದ್ಧಿಯಿಂದ ತುಂಬಿಕೊಂಡಂಥ ಒಂದು ಸ್ಥಳ ಆಗಿತ್ತು. ಮೂಲತಃ ಹೈಗುಂದ ಈಗಿನಂತೆ ದ್ವೀಪ ಆಗಿರಲಿಲ್ಲ ಅದು. ಆದ್ದರಿಂದ ಹೈಗುಂದ ನಂತರದಲ್ಲಿ ಅದು ದ್ವೀಪ ಆಯಿತು. ರಾಜ ಮಹಾರಾಜರ ಕೆಲವೊಂದು ಕೆಟ್ಟ ಉಪತಗಳನ್ನು ನಿಲ್ಲಿಸೋದಕ್ಕಾಗಿ ಮಯೂರವರ್ಮನೇ ಈ ಬ್ರಾಹ್ಮಣ ರಕ್ಷಣೆಗಾಗಿ, ಹವ್ಯಕರ ರಕ್ಷಣೆಗಾಗಿ ಅದನ್ನು ಹೈಗು ಸುತ್ತ ಕೊರೆದು ಅದನ್ನು ಹಯಗುಂದ ಅಥವಾ ಹೈಗುಂದ ಅಂತ ಒಂದು ನಿರ್ಮಾಣ ಮಾಡಿದ್ದ. ಇನ್ನು ಇಲ್ಲಿಯೇ ಯಾಕೆ ಮಾಡಿದ್ದ ಅಂತಂದರೆ, ಶರಾವತಿ ಕಣಿವೆಯಲ್ಲೇ ಈ ಹೈಗುಂದ ಸ್ಥಾಪನೆ ಮಾಡಲು ಕಾರಣ ಏನಂತಂದರೆ, ಇದಕ್ಕೊಂದು ಪೂರ್ವ ಇತಿಹಾಸನೇ ಇತ್ತು, ಪೂರ್ವ ಪುರಾಣಿಕನೇ ಇತ್ತು. ಹಿಂದೆ ರಾಮಾಯಣ ಕಾಲದಲ್ಲಿ ಕೆಲವೊಂದು ಋಷಿಮುನಿಗಳಿಗೆ, ತಪಸ್ವಿಗಳಿಗೋಸ್ಕರ ಇಲ್ಲಿ ಒಂದು ನೆಲೆ ಬೇಕಾಗಿತ್ತು. ಅವರ ತಪಸ್ಸಿಗೆ ಪ್ರಶಾಂತವಾದಂಥ ಸ್ಥಳ ಇದಾಗಿತ್ತು. ಅವರಿಗೆ ಭದ್ರತೆಯೂ ಬೇಕಾಗಿತ್ತು. ಆ ನೀರಿಂದ ಇಲ್ಲದೇ ಅಂತ ಜಾಗ ಇದಾಗಿದ್ದರಿಂದ ಇಲ್ಲಿಂದ ಸುಮಾರು 9 ತೀರ್ಥದವರೆಗೂ ನೀರಿನ ಅವಶ್ಯಕತೆ ಬೇಕಾಗಿತ್ತು. ಅವು ಏನು ಮಾಡೋದಂತಂದರೆ, ಸಪ್ತಋಷಿಗಳ ಇಚ್ಛೆಯಂತೆ, ಋಷಿಮುನಿಗಳ ತಪಸ್ಸುಗಳ ಇಚ್ಛೆಯಂತೆ ಶ್ರೀರಾಮನಲ್ಲಿ ಅವರು ತಮಗೆ ಜಲಧಾರಿ ಅಂತ ಸ್ಥಳ ಬೇಕು, ತಮಗೆ ಜೀವಧಾರಿ ಅಂತ ಸ್ಥಳ ಬೇಕು, ನಮಗೆ ವಹಿಸಿಕೊಡೋಕ್ಕೆ ಕೇಳಿದ ಶ್ರೀರಾಮ ತಮ್ಮ ಲಕ್ಷ್ಮಣನಿಗೆ ಅವನು ಅನುಜ್ಞೆ ಮಾಡಿದ. ತಮ್ಮ ಲಕ್ಷ್ಮಣ ತನ್ನ ಬಾಣದಿಂದನೇ ಅವನು ಬಿಟ್ಟ 3 ಬಾಣಗಳು, ಅದೇ 1ನೇ ಬಾಣ ಅಂಬುತೀರ್ಥ, ಅಂದರೆ ಈ ಲಕ್ಷ್ಮಣ ತೀರ್ಥ ಅಂತ ಹೆಸರು ಪಡೆದಂಥ ಅಂಬುತೀರ್ಥ ಅಲ್ಲಿ ಹೋಗಿ ನೀರಿನ ಜಲಧಾರಿಯಾಗಿ ಹರಿದು ಬಂತು. ಅದಕ್ಕೆ ಮಾರ್ಗದರ್ಶನ ಮಾಡೋಕ್ಕೆ ಒಂದು ವ್ಯವಸ್ಥಿತವಾಗಿ ಬೇಕಾಗಿತ್ತು ನೀರಿಗೆ. ಯಾಕೆ ಹರಿಯುವ ನೀರಿಗೆ ಏನಾದರೂ ಒಂದು ಮಾರ್ಗದರ್ಶನ ಬೇಕೇ ಬೇಕು. ಹಾಗಾಗಿ ಇನ್ನೊಂದು ಬಾಣವನ್ನು ಬಿಟ್ಟಾಗ ಅದಕ್ಕೆ ತಪಸ್ಸುಗಳ ಮುಖಾಂತರ ಹರಿದು ಹೋಗುವಂತೆ ಮಾಡಿದ. ನಂತರದಲ್ಲಿ ಅದು ಎಲ್ಲ ಊರುಗಳು, ಎಲ್ಲ ಹಳ್ಳಿಗಳಿಗೂ, ಎಲ್ಲ ನಗರಗಳಿಗೂ ಸುತ್ತುವರಿಯುವಂತೆ ಮತ್ತೊಂದು ಬಾಣವನ್ನು ಬಿಟ್ಟಿದ. ಹಾಗಾಗಿ ಬಾಣಕ್ಕೆ ಇನ್ನೊಂದು ಹೆಸರು ಶರಾವತಿ, ಎಂದರೆ ನದಿ. ತೀರ್ಥವು ನದಿಯಾಗಿ ಹರಿದಿಂದ ಶರಾವತಿ ಅಂತ ಅದಕ್ಕೆ ಹೆಸರು ಬಂತು. ಲಕ್ಷ್ಮಣನಿಂದ ಅದು ಉಗಮ ಆಗಿದ್ದರಿಂದ ಅಂಬು ತೀರ್ಥ ಅಥವಾ ಲಕ್ಷ್ಮಣ ತೀರ್ಥ. ಅಂಬು ಅಂದರೆ ಬಾಣ, ಶರ ಅಂದ್ರೂ ಬಾಣ, ಅಂಬು ಅಂದರೂ ಬಾಣನೇ. ಲಕ್ಷ್ಮಣನಿಂದ ಉದ್ಭವಿಸಿದ ಈ ತೀರ್ಥಕ್ಕೆ ಲಕ್ಷ್ಮಣ ತೀರ್ಥ, ಅಂಬು ತೀರ್ಥ ಅಂತಲೇ ಬಂತು. ಆದ್ದರಿಂದ ಶ್ರೀರಾಮ ಲಕ್ಷ್ಮಣನಿಗೆ ವಿಷಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಈ ನೀರನ್ನು, ಈ ನದಿಯನ್ನು ಹರಿವಿಗೆ ಬಿಟ್ಟ. ನಂತರ ತಪಸ್ವಿಗಳು ಇದನ್ನು ಉಪಯೋಗಿಸಿಕೊಂಡು ಶ್ರೀರಾಮನಿಗೆ ಹರಿಸಿದ. ಅದೇ ಸ್ಥಳ ಇವತ್ತು
ಹೈಗುಂದ ಅಂತ. ಹೈಗುಂದ ಅಂದರೆ ಪೂರ್ವದಲ್ಲಿ ಹಯಗುಂದ ಅಂತಾಗಿತ್ತು. ಹಯ ಅಂದರೆ ದನಕರುಗಳು, ಗುಂದ ಅಂದರೆ ಬೆಟ್ಟದ ತಪ್ಪಲು. ಅಂದರೆ ಮೊದಲೇ ಹೇಳಿದಂತೆ ಈ ತಪ್ಪಲಿನಲ್ಲಿ ಸುತ್ತಮುತ್ತ ಮೇವುಗಳು ಸಮೃದ್ಧಿಯಾಗಿತ್ತು. ಹವ್ಯಕ ಬ್ರಾಹ್ಮಣರಿಗೂ ಅದೇ ಬೇಕಾಗಿತ್ತು. ಈ ಮೇವುಗಳು ಅವರಿಗೆ ಎಲ್ಲೂ ಸಮೃದ್ಧಿಯಾಗಿ ಸಿಕ್ಕುತ್ತಿರಲಿಲ್ಲ. ಆದ್ದರಿಂದ ಅವರು ಅಹಿಚ್ಛತ್ರದಿಂದ ಮತ್ತು ಹೋಮ ಕಾರ್ಯಗಳಿಗೆ ನಡೆಸುವ ಉದ್ದೇಶದಿಂದಲೇ ಬಂದ. ಅದರಲ್ಲೂ ಕೂಡ ಆಕಳುಗಳು ಅಂದರೆ ದನಕರುಗಳು ಏಕೆ ಬೇಕಾಗಿತ್ತು ಅಂತಂದರೆ ಹೋಮ ಹವನಗಳಿಗೆ ದನಕರುಗಳ ವೈಶಿಷ್ಟ್ಯತೆ ಇತ್ತು. ಯಾವುದೇ ದೇವರ ಕಾರ್ಯಗಳಲ್ಲಿ ಹೋಮ ಹವನಗಳಿರಲಿ, ಹವಿ ಅಂದರೆ ತುಪ್ಪ, ಅಗ್ನಿಗೆ ಬೇಕಾದಂಥ ಸಮರ್ಪಣೆ ಮಾಡುವಂಥ ಹವಿ ಇಲ್ಲದೇ ಯಜ್ಞೇಶ್ವರ ತೃಪ್ತಿ ಕೊಡುತ್ತಿರಲಿಲ್ಲ. ಆದ್ದರಿಂದ ಈ ತುಪ್ಪ ಬರೋದು ದನಕರುಗಳಿಂದ. ಆದ್ದರಿಂದ ದನಕರುಗಳ ಅವಶ್ಯಕತೆ ಇತ್ತು. ಹಾಗಾಗಿ ಅವರು ಯಜ್ಞ ಹೋಮಗಳಿಗಾಗಿ ದನಕರುಗಳನ್ನು ಸಾಕೊಂಡಿದ್ದ. ಹಾಗೂ ರಾಜ ಮಹಾರಾಜರು ಅದಕ್ಕೋಸ್ಕರನೇ ಅವರಿಗೆ ದಾನವಾಗಿ ಕೊಡ್ತಿದ್ದ. ಅದು ಈ ಕೆಲವು ವರ್ಷಗಳು ಇದು ಇತ್ತು, ಈಗ ಇಲ್ಲೇ ಅದಾಗ ಬಿಟ್ಟಿದ್ದೋ ಗೊತ್ತಿಲ್ಲ, ಅಥವಾ ನಡೀತಾ ಇದ್ದೋ ಅಂತ ಗೊತ್ತಿಲ್ಲ ನನಗೆ. ಆದರೂ ಸಹ ಇರಲಿ. ಹೀಗೆ ಅವನು ಕೊಟ್ಟಂಥ ಈ ದಾನ ದತ್ತಿಗಳನ್ನು ಹೈಗುಂದಕ್ಕೂ ಮಾಡಿದ್ದ. ಹೈಗುಂದ ಹಿಂದೆ ಇನ್ನೂ ಒಂದು ಅದಕ್ಕೆ ಹೆಸರಿತ್ತು ಪೂರ್ವ, ಹೈಗನಾಡು, ಹೈನಾಡು, ಆಮೇಲೆ ಹೈವನಾಡು ಅಂತಲೂ ಇತ್ತು. ಇದರಲ್ಲಿ ಇನ್ನೊಂದು ಅರ್ಥ ಏನಪ್ಪ ಅಂತಂದರೆ ನಮ್ಮ ಪಶುಪತಿ, ನಮ್ಮ ದೇವರಿಗೆ ಇನ್ನೊಂದು ಹೆಸರು ಪಶುಪತಿ ಅಂತಲೂ ಕರೀತಾರೆ. ಪಶುವಿಗೆ ಹಯ. ಆಮೇಲೆ ಪಶುಪತಿಯಾದ ಮಹೇಶ್ವರ ಅವನೂ ಕೂಡ ಈ ಇದರಲ್ಲಿ ಇದರಿಂದ ಮತ್ತು ಶ್ರೀಕೃಷ್ಣನಿಗೆ ಗೋಪಾಲ ಅಂತಲೂ ಕರೀತಾರೆ. ಅಂದರೆ ಗೋಗಳನ್ನು ಪಾಲನೆ ಮಾಡುವಂಥವನು, ಆದ್ದರಿಂದ ಗೋಪಾಲ. ಅದರಲ್ಲಿ ಇದ್ದುದರಿಂದ ಬ್ರಾಹ್ಮಣರು ಕೂಡ ಅಥವಾ ಹವ್ಯಕರು ಕೂಡ ಈ ಸ್ಥಳದಲ್ಲಿ ನೆಲೆಸುವಂತೆ ಆಯಿತು. ಇದು ಭಗವದ್ನಿರ್ಮಿತ ಆಗಿರುವಂಥ ಒಂದು ಪ್ರಕೃತಿ ನಿರ್ಮಿತ ಭಗವದ್ನಿರ್ಮಿತವಂಥ ವಿಶೇಷವಾದ ಪ್ರಶಾಂತವಾದಂಥ ತಪಸ್ಸುಗಳ ಮೂಲ ಸ್ಥಳ. ಇದೊಂದಂತಲ್ಲ, ಬೇರೆ ಕಡೆಗಿನ್ನೂ ಇತ್ತು ಅಂತಂತಲ್ಲ, ಆದರೆ ಇದು ವಿಶೇಷವಾಗಿ ವರದತ್ತವಾಗಿ ಬಂದಂಥದ್ದು. ಬೇಕಾದಷ್ಟು ಶಾಸನಗಳಿದ್ದು, ತಾಮ್ರ ಶಾಸನಗಳಿದ್ದು ತಾಳಗುಂದದಲ್ಲಿದ್ದು, ತಾಳಗುಪ್ಪದಲ್ಲಿದ್ದು, ಆಮೇಲೆ ಸಿರಿಸಿಯಲ್ಲಿ ಇದ್ದು, ವರದಾಹಳ್ಳಿಯಲ್ಲಿ ಇದ್ದು, ಆಮೇಲೆ ಎಷ್ಟೆಷ್ಟೋ ಕಡೆಗಳೆಲ್ಲ ಇದ್ದು ಇದರ ಬಗ್ಗೆ ಎಲ್ಲ. ಹಾಗಂತ ಹೇಳ್ತೀನಿಲ್ಲ. ಆದರೆ ಈ ಹೈಗುಂದ ಪೂರ್ವ ಇತಿಹಾಸದಲ್ಲಿ ಇಲ್ಲಿ ದೇವತೆಗಳ ಪಾಲು ಇದ್ದು ಹಯಗುಂದ ಬರೋದಕ್ಕೆ ಅವರಿಗೂ ಕಾರಣವೇ. ಹಯಗುಂದ ಅಂತಂದರೆ ಮೊದಲೇ ಹೇಳಿದಂತೆ ಪಶುಗಳು ಪಾಲನೆ ಮಾಡುವಂಥ ಸ್ಥಳ ಹಯಗುಂದ, ಬೆಟ್ಟದ ಸ್ಥಳ. ಇಲ್ಲಿ ಪಾಲನೆಗಳನ್ನು ಯಾರು ಮಾಡ್ತಾ ಮೊದಲಿನಂತೆ ಈಗ ದೇವರು ಒಪ್ತಾರೆ. ಹಿಂದೆ ಶ್ರೀಕೃಷ್ಣ ಇದ್ದಿದ್ದಾಗ ಏನು ಗೋಪಾಲಕನಾಗಿ ಹಯವದನ ಅಂತ ಹೇಳಿಸ್ಕೊಂಡ ಅಂತ ಪ್ರಶ್ನೆ ಬೇರೆ. ಗಣಪತಿಗೆ ಗಜವದನ ಹೇಳ್ತಾ, ಕೃಷ್ಣನಿಗೆ ಹಯವದನ ಅಂತಲೂ ಹೇಳ್ತಾ, ಅಂದರೆ ದನಕರುಗಳನ್ನು ಪಾಲನೆ ಮಾಡುವವನು ಅಂತ ಅರ್ಥ. ಹಾಗಾಗಿ ಋಷಿ ಮುನಿಗಳು ಇದ್ದಂಥ ಸ್ಥಳದಲ್ಲಿ ಮತ್ತು ಇದನ್ನು ಮನಗಂಡಂಥ ಮಯೂರವರಮ್ಮ ಹೋಮಯಜ್ಞಾದಿಗಳನ್ನು ನಡೆಸುವ ಉದ್ದೇಶಕ್ಕಾಗಿ ಇವರೆಲ್ಲ ಹವ್ಯಕರ ಸಂರಕ್ಷಣೆಗೋಸ್ಕರ ಅಹಿಚ್ಛತ್ರದಿಂದ ಕರೆತಂದ ಅನೇಕ ದುಷ್ಟರಾಜರ ಉಪಟಳನ್ನು ರಕ್ಷಣೆ ಆಗದಂತೆ ಹಿಡಿಯಲು ಈ ಹೈಗುಂದ ಮುಖ್ಯ ಕ್ಷೇತ್ರವಾಗಿತ್ತು. ಅವನೇ ಇದನ್ನು ನಿರ್ಮಾಣ ಮಾಡಿ ಸುತ್ತಮುತ್ತ ಶರಾವತಿ ನದಿಯನ್ನು ಮಾಡಿದ. ಶರಾವತಿ ಕಣಿವೆಯಲ್ಲಿ ಈ ನದಿ ಇದನ್ನು ನಿರ್ಮಿಸಿದ್ದರಿಂದ ಇದು ಒಂದು ವಿಶೇಷವಾದ ಸ್ಥಳ ಆಯಿತು. ಅದರ ಜೊತೆಗೆ ಅವರು ದುರ್ಗಾಂಬಿಕೆಯನ್ನು ಸ್ಥಾಪನೆ ಮಾಡಿದ. ಅದಕ್ಕೆ ಹೈಗುಂಡಾಂಬಿಕೆ ಅಂತಲೂ ಕರೀತಾರೆ. ಈಗ ದುರ್ಗಾಂಬಿಕೆ ಬೇರೆಲ್ಲ, ಮೂಲ ಹೆಸರು ದುರ್ಗಾಂಬಿಕೆ ಅಂತಲೇ. ನಮ್ಮ ಹವ್ಯಕರು ಬಂದಾಗ ಹೈಗುಂದಾಂಬಿಕೆ ಅಂತ ಹೆಸರು ಕೊಟ್ಟ ಪೂಜೆ ಪ್ರದೇಶಗಳನ್ನು ಮಾಡಿದ್ದ. ಇನ್ನೂ ಅದರಲ್ಲಿ ಬೇಕಾದಷ್ಟು ಅವಶೇಷಗಳಿದ್ದು, ಈ ಅವಶೇಷಗಳು ಹವ್ಯಕರಿಗಿಂತ ಪೂರ್ವದಲ್ಲಿ ಇದ್ದಂಥ ಋಷಿಮುನಿಗಳದ್ದಾಗಿತ್ತದು. ರಾಮಾಯಣ ಮಹಾಭಾರತದಲ್ಲಿ ಇದು ನಡುತ್ತಿದ್ದು. ಅದರಲ್ಲಿ ರಾಮಾಯಣದಲ್ಲಿ ಇದು ಶರಾವತಿ ಅಂತ ಹೆಸರು ಪಡೆದರೂ ಕೂಡ ಶ್ರೀಕೃಷ್ಣ ಬಂದಾಗ ಅದು ಹಯವದನ ಕ್ಷೇತ್ರವಾಯಿತು, ಹಯವದನ ಪುರನೂ ಆಯಿತು. ನಂತರದಲ್ಲಿ ಹಯಗುಂದ ಆಯಿತು, ಆಮೇಲೆ ಹೈಗುಂದನೂ ಆಯಿತು. ಇದು ಬ್ರಾಹ್ಮಣರು ಅಂತ ಇರುವಂಥ ಸ್ಥಳ ಆಯಿತು. ಮೂಲ ಸ್ಥಾನ ಅಲ್ಲ ಹೈಗುಂದ ಅನ್ನೋದು, ಅದು ರಕ್ಷಣೆಗೋಸ್ಕರ ಬಂದಂಥದ್ದು. ಅಹಿಚ್ಛತ್ರ ಮೂಲ ಸ್ಥಾನ. ಆದರೆ ಬ್ರಾಹ್ಮಣರು ಏನಪ್ಪ ಅಂದರೆ ತಮ್ಮ ಸಂಸ್ಕಾರ ಸಂಸ್ಕೃತಿಗಳನ್ನು ಉಳಿಸಿಕೊಳ್ಳಲು ಬಂದಂಥ ಸ್ಥಳ. ಬ್ರಾಹ್ಮಣರು ದ್ರಾವಿಡರಲ್ಲ, ಬ್ರಾಹ್ಮಣರು ಪ್ರಾಕೃತಿಕವಾಗಿ ಸ್ವತಃ ಸಿದ್ಧಹಸ್ತರು, ಬ್ರಹ್ಮ ತೇಜಸ್ಸು, ಬ್ರಹ್ಮ ನಿಷ್ಠಾವಂತರು, ಆಧ್ಯಾತ್ಮಿಕತೆಯಲ್ಲಿ ಶ್ರದ್ಧೆ ಇದ್ದಂಥವರು ಆಗಿರುವಂತಹ ವಿಶೇಷ ತೇಜ ಸ್ವರೂಪರು ಬ್ರಾಹ್ಮಣರು. ಅದರಲ್ಲಿ ಏನು ಹೇಳ್ತಂತಂದರೆ
ಬ್ರಹ್ಮಣೋ ಬೃಹಸ್ಪತಿ ಅಂತ ಕರೀತಾ, ಬೃಹಸ್ಪತಿಯೋ ಬ್ರಾಹ್ಮಣ ಅಂತಲೂ ಕರೀತಾ. ಬ್ರಹ್ಮಣೋ ಬೃಹಸ್ಪತಿ ಅಂದರೆ ಬ್ರಹ್ಮ ಸ್ವರೂಪನಾದವನು ಬೃಹಸ್ಪತಿ, ಆದರೆ ಬ್ರಾಹ್ಮಣನೂ ಕೂಡ ಬ್ರಹ್ಮ ತೇಜಸ್ಸು ಇದ್ದವರು ಅಂತ ಆಗ್ತು ಅದರಲ್ಲಿ. ಹಾಗಾಗಿ ನಮ್ಮ ಹವ್ಯಕ ಬ್ರಾಹ್ಮಣರು ತಮ್ಮ ಹೋಮ ಯಜ್ಞಾದಿಗಳನ್ನು ನಡೆಸುವ ಉದ್ದೇಶದಿಂದ ಇಲ್ಲಿ ಬಂದ. ಹವ್ಯ ಕವ್ಯ ಅನ್ನೋ ಬಗ್ಗೆ ಮೊದಲೇ ಹೇಳಿದ್ದೆ. ಹವ್ಯ ಅಂದರೆ ಏನು, ಕವ್ಯ ಅಂದ್ರೇನು ಹೇಳಿದ್ರು ಅಂತ. ಅಗ್ನಿಗೆ, ಯಜ್ಞೇಶ್ವರನಿಗೆ ಹವ್ಯ ಅಂದರೆ ತುಪ್ಪ ಅದರಲ್ಲಿ ಕೊಡುವನು ಹವ್ಯ ಅಂತ. ಕವ್ಯ ಅಂದರೆ ಏನಂದರು, ಅವರಲ್ಲಿ ಬಂದಂಥ ಚರು. ಹವ್ಯ ಕವ್ಯ ಹೇಳಿ ಬ್ರಾಹ್ಮಣಿಗೆ ಅಂದರೆ ಅದನ್ನು ಕೊಡುವವನೇ ಬ್ರಾಹ್ಮಣ ಆದ. ಕೆಲವೊಂದು ಮಂತ್ರೋಕ್ತಗಳಿಂದ ವೇದ ಮಂತ್ರಗಳನ್ನು ಉಚ್ಚರಿಸುವ ಬ್ರಾಹ್ಮಣ ಅವಂಥವ್ರಿಗೆ ಹವ್ಯಕ. ಹವ್ಯಕರದು ಜಾತಿಯೇ ಅಲ್ಲ, ವಿಶೇಷವಾಗಿ ಪರಂಪರಾಗತವಾಗಿ ಬಂದಂಥ ಪರಂಪರೆ, ಅದೊಂದು ವಿಶೇಷವಾದ ಒಂದು ಪರಂಪರೆ. ಅದನ್ನು ಇವತ್ತಿನ ಕಾಲದಲ್ಲಿ ಮೂಢನಂಬಿಕೆ ಅಂತ ಕರೀತಾ. ಆದರೆ ಹಿಂದಿನವರು ಏನು ಇಟ್ಟಿದಂದರೆ, ಅವರು ವಿಜ್ಞಾನ ಮತ್ತು ಜ್ಞಾನದ ಒಂದು ದೃಷ್ಟಿಯಿಂದವಾಗಿ ಅವರು ಅನೇಕ ರೀತಿಯಲ್ಲಿ ಅದನ್ನು ಅಭ್ಯಾಸ ಅಥವಾ ಇದನ್ನು ಮಾಡಿ ನೋಡಿ ಅದನ್ನು ಸಂಸ್ಕಾರ ಮಾಡಿಕೊಂಡು ತಂದಂಟಂಥ ಈ ಅಧ್ಯಾತ್ಮ ವಿಚಾರವೇ ಈ ಹವ್ಯಕ ಅಥವಾ ಹವ್ಯಕವ್ಯ ಅಂತ ಆಗ್ತು. ಬ್ರಾಹ್ಮಣದು ಹವ್ಯಕರ ಬ್ರಾಹ್ಮಣದು ಯಾವುದೇ ಕೂಡ ಮೂಢನಂಬಿಕೆ ಅಲ್ಲ. ಹವ್ಯಕರಲ್ಲಿ ನಡೀತಾ ಇರೋದು ಮೂಢನಂಬಿಕೆ ಅಲ್ಲ. ಯಾವುದೇ ಶಾಸ್ತ್ರ ಧರ್ಮಗಳು ಮೂಢನಂಬಿಕೆಗಳು ಅಲ್ಲ. ಅವರಲ್ಲಿ ಇರೋಂಥ ತಾತ್ಪರ್ಯಗಳನ್ನು ಇವತ್ತಿನ ಬುದ್ಧಿವಂತರಾದಂಥ ಹವ್ಯಕರು ತಿಳ್ಕೊಳಕ್ಕಾಗ್ತವೆ. ಅದರಲ್ಲಿ ಏನಿದ್ದು ಅಂತ ಮಹತ್ವ ಅಂತ ತಿಳ್ಕೊಳಕ್ಕಾಗ್ತವೆ. ಅದು ಬಿಟ್ಟುಕೊಂಡು ಮೂಢನಂಬಿಕೆ ಹೇಳಿರ್ತಕ್ಕಂಥಲ್ಲ. ಅದು ಹವ್ಯಕರಿಗೂ ಶೋಷಿತ ಅಲ್ಲ ಮತ್ತು ಸಮಂಜಸನೂ ಅಲ್ಲ. ಇನ್ನು ಮುಂದೆ ಕೆಲವು ವಿಚಾರಗಳು ಇನ್ನೂ ಹೇಳೋಂಥದ್ದು ತುಂಬ ಇದ್ದು ಹವ್ಯಕರ ವಿಚಾರದಲ್ಲಿ. ಈಗ ಸದ್ಯದ ಮಟ್ಟಿಗೆ ಹಯಗೊಂದ ಏನಂಥದ್ದು ವಿಷಯ ತಿಳಿಸಿದ್ದೆ. ಹಯಗೊಂದ ಅರ್ಥನೂ ತಿಳಿಸಿದ್ದೆ. ಆಮೇಲೆ ಹಯಗೊಂದ ಏನು ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಿಕೋ. ಹಯ ಅಂದರೆ ಏನು ಗೊತ್ತಾಗ್ತದೆ. ಹಯ ಅಂದರೆ ಕುದುರೆ ಅಲ್ಲ, ಅಶ್ವ ಅಂದರೆ ಕುದುರೆ, ಅದು ಕೂಡ ಅಶ್ವಗಂಧ ಅಲ್ಲ, ಅದು ಹಯಗುಂದ. ಅಶ್ವಗುಂದನೇ ಬೇರೆ, ಹಯಗುಂದನೇ ಬೇರೆ. ಅಶ್ವ ಅಂದರೆ ಕುದುರೆ, ಅಶ್ವಪತಿನೇ ಬೇರೆ, ಇಲ್ಲಿ ಪಶುಪತಿನೇ ಬೇರೆ. ಹಾಗಾಗಿ ಹಯ ಅಂತಂದರೆ ಸಾಧಾರಣವಾಗಿ ಇನ್ನೂ ಒಂದು ಅರ್ಥದಲ್ಲಿ ಹಯ ಅಂತ ಒಂದೊಂದು ಬಹುಶಃ ಕೇಳಿತ್ತು. ಹಯ ಅಂದರೆ ಯಾವ ಕಾಲದ್ದು? ಪುರಾತನ ಕಾಲದ್ದು. ಹಯ ಅಂತ ಸ್ಥಳದಲ್ಲಿ ಹಯ ವಂಶವೇ ಬಂದಿತ್ತು. ಇನ್ನೊಮ್ಮೆ ಪುರಾಣ ಕಥೆಗಳನ್ನು ಕೇಳಿಕು. ಹಯ ವಂಶದಿಂದ ಕಾತಿಯಾರ್ಜುನ ಪ್ರದೇಶವನ್ನು ಆಡಿದ್ದ. ಅದಕ್ಕೆ ಹಯ ವಂಶ ಅಥವಾ ಹಯ ಅಂತ ಊರು. ಆ ಹಯ ಸ್ಥಳವೇ ಈ ಹಯ, ಈ ಹೈಗನಾಡು, ಈ ಹೈಗೊಂದ, ಈ ಹಯಗಂಧ ಅಥವಾ ಹಯಗುಂದ. ಅಂದಿನಿಂದ ಇಂದಿನವರೆಗೆ ಎಷ್ಟೋ ಋಷಿಮಣಿಗಳು, ತಪಸ್ವಿಗಳು, ಬ್ರಹ್ಮ ಋಷಿಗಳು ಈ ಕ್ಷೇತ್ರದಲ್ಲಿ ಆಗಿ ಹೋಯ್ದ, ಈಗಲೂ ಇದ್ದ, ಮುಂದೆ ಆಗ್ತೋ ಇಲ್ಲಿ ಗೊತ್ತಿಲ್ಲ, ಮುಂದೆ ಆಗಲಕ್ಕೂ ಅಂತ ಇದ್ದು. ಮಯೂರಮ್ಮ ಅವನು ಕೂಡ ಹವ್ಯಕನೇ. ಯಾಕೆಂದರೆ ಅವನ ಮೂಲ ಹೆಸರೇ ಮಯೂರ ಶರ್ಮ ಅಂತಿತ್ತು. ಅವನು ನಮ್ಮವನೇ. ಆದ್ದರಿಂದ ನಮ್ಮವ್ರನ್ನ ತಂದು ಒಂದು ಕಡೆ ಇಟ್ಟು ಹವ್ಯಕರನ್ನು ಕಾಪಾಡಿದವನೇ ಅವನು. ಹವ್ಯಕರ ಸಂಸ್ಕೃತಿ ಮತ್ತು ಅಧ್ಯಾತ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಕಾಪಾಡಿದವನು ಅವನೇ. ಆದ್ದರಿಂದ ನಾವು ಇನ್ನು ಮುಂದೆ ನಮ್ಮ ಹವ್ಯಕತ್ವವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಕಾಪಾಡೋದು ಉತ್ತಮ ಅಂತ ನನಗೂ ಅನ್ನಿಸ್ತು. ಇಲ್ಲಿ ನಮಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ, ಮುಂದೆ ನಮ್ಮ ಹವ್ಯಕತ್ವದ ಬಗ್ಗೆ ಇನ್ನು ಅಥವಾ ಸಾಧ್ಯವಾದರೆ ಹೈಗುಂದದ ಇನ್ನೂ ವಿಚಾರಗಳು ಏನಾದ್ರು ಇದ್ದರೆ ನಾನು ಮುಂದೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಅದರ ಬಗ್ಗೆ ವಿವರ ಏನಾದ್ರು ಮತ್ತೆ ಬಂದರೆ ಮತ್ತೆ ತಿಳಿಸಲು ಪ್ರಯತ್ನಿಸಿ. ತಮಗೆಲ್ಲರಿಗೂ ಹವ್ಯಕರಿಗೂ, ಹವ್ಯಕ ಬಂಧು ಭಗಿನಿಗಳಿಗೆ, ಸ್ನೇಹಿತರಿಗೂ, ಮಿತ್ರರಿಗೂ, ಬಾಂಧವರಿಗೂ, ಬಳಗದವರಿಗೂ ನನ್ನ ನಮಸ್ಕಾರವನ್ನು ತಿಳಿಸಿ ನನ್ನ ಈ ವಿಚಾರವನ್ನು ಇಲ್ಲಿಗೆ ಮುಗಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.